ಸರ್ ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನ್ ಗೃಹಲಕ್ಷ್ಮಿ ಈ ಎಲೆಕ್ಷನ್ ತನ ಮಾತ್ರ ಇರುತ್ತೆ, ಅದಾದ ನಂತರ ಬಂದಾಗುತ್ತೆ ಅಂತ. ಈ ಕಳೆದ 2-3 ತಿಂಗಳಿಂದ ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ ನೋಡ್ರಿ. ಇದು ಮೊದಲೇ ಮಾತು. ಈ ಆ್ಯಕ್ಚುಲಿ ಇದು ಒಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದಕ್ಕಿಂತ ಹೆಚ್ಚು ನಮ್ಮ BJP ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂಡು ನಾವು ಗ್ಯಾರಂಟಿ ಸ್ಕೀಮ್ ಇರೋದು ಇದು ಎಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಪ್ರಣಾಳಿಕೆಯಿಂದ ಪಕ್ಷ ನಮ್ಮ BJP ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿದ್ದೀವಿ. ಆರಾಮಾಗಿ 100-120% ನಾವು ಬರ್ತಿರ್ತೀವಿ. ಅದು ಕಳ್ಕೊಂಡಾರು ಈಗ ಪಕ್ಷ ವಿರೋಧ ಪಕ್ಷದ ಎದೆಗುಂದಿದೆ. ನಾವು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನವಿ ಮಾಡ್ಕೋತೀನಿ. ಮೈಸೂರು ಪಾದ ಮಾಡೋದು ನಂದೇ ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC/ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡ್ಬೇಕಂತ ಮನವಿ ಮಾಡ್ಕೋತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತೀನಿ. ನಾವು ಕೂಡಲ ಸಂಗಮ ಅಂದರೆ ಬಸರಗೌಡ ಹತ್ತಾಳು, ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೂಡ್ಕೊಂಡು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದೆ. ಟೈಮ್ ನೋಡ್ತೇವೆ. ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪ್ರಕಾರ ಕೆಲಸ ಮಾಡುವಂಥ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ MLA ಸಹಿತ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯಕ್ಕೋಸ್ಕರ ವೇಟ್ ಮಾಡ್ತೇವೆ. ಮತ್ತು ರಾಜ್ಯಾಧ್ಯಕ್ಷ ನಾವು ನಂಗೆ ಅವ್ರ ಜೀವ ಮಾತಾಡೋದಿಲ್ಲ. ನಾನು ಏನು ಮಾಡೋದು ಹೈಕಮಾಂಡ್ ಮಾತಾಡೋದು. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.